ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನನ್ನ ಮಗಳ ಹುಡ್ತಟ್ಟಿ ಫಂಕ್ಷನ್ ಪ್ರಿಪ್ರೇಷನ್ ಬ್ಲಾಗ್ನ ನೋಡಿದ್ರಿ. ಇವತ್ತು ಪ್ರೋಗ್ರಾಮ್ನ ನೋಡ್ತಾ ಹೋಗಿ ಫಂಕ್ಷನ್ ಹೇಗಾಯಿತು ಅಂತೇಳಿ. ಜಾಸ್ತಿ ಅಲ್ಲೇ ಇಟ್ಬಿಡಮ್ಮ, ಹಾರ ಹಾಕ್ಬಿಡು ಅಮ್ಮ. ಆ ಬೆಲ್ಲದ ಹತ್ರ ಇಟ್ಬಿಡಲ್ಲ, ಇಟ್ಟು ಮತ್ತೆ ಆಮೇಲೆ ಆಮೇಲೆ ಅಮೃತ ಫಂಕ್ಷನ್ ಹಾಗೆ ಹಿಂಗೆ ಆಡಿಕೊಂಡು 12 ಗಂಟೆ ಟೈಮ್ ಆಗೇ ಹೋಗ್ಬಿಡ್ತು ಫಂಕ್ಷನ್ ಶುರು ಮಾಡೋ ಅಷ್ಟರಲ್ಲಿ. ಹಾಗಾಗಿ 12 ಗಂಟೆ ಮೇಲೆ ಟೈಮು ಚೆನ್ನಾಗಿದೆ ಅಂತೇಳಿ ಹೇಳ್ಕೊಂಡು 12 ಗಂಟೆಗೆ ಶುರು ಮಾಡಿದ್ವಿ. 12 ಗಂಟೆ ಮೇಲೆ ಮೊದಲಿಗೆ ಅಮ್ಮ ಅಜ್ಜಿ ಮನೆಯಿಂದ ಮಾಡುವಂತಹ ಒಂದು ಫಂಕ್ಷನ್ ಇದು, ಉಡ್ತಟ್ಟೆ ಅಂತೇಳಿ. ಅಮ್ಮ ಏನು ತೊಗೊಂಬಂದಿದ್ರು, ಅವಳಿಗೆ ಸೀರೆ ಕಂಫರ್ಟಬಲ್ ಆಗಲ್ಲ ಅಂತ ಹೇಳ್ಕೊಂಡು ಅವರು ಡ್ರೆಸ್ನ ತಂದಿದ್ರು. ಡ್ರೆಸ್ನೇ ಇಲ್ಲೇ ತೊಗೊಂಬಂದ್ವಿ, ಅಮ್ಮ ಎಲ್ಲ ಸೇರಿಕೊಂಡು ಅಮ್ಮರು ತಂದಿದ್ದಂತಹ ಡ್ರೆಸ್ನೇ ಹಾಕ್ಕೊಂಡು ಅವ್ರು ಏನೇನೆಲ್ಲ ತೊಗೊಂಬಂದಿದ್ರು, ಒಂದು 5 ಥರ ಸ್ವೀಟ್ಸ್ ಆಗಿರಬಹುದು, ಹಣ್ಣು, ಅವೆಲ್ಲವೂ ಕೂಡ ಅವಳ ಮುಂದೆನೇ ಇಟ್ಟು ಅಮ್ಮ ಅವಳಿಗೆ ಇಯರಿಂಗ್ಸ್ನ ತೊಗೊಂಬಂದರು. ಚಿಕ್ಕದಾಗಿ ಒಂದು ಜುಮ್ಕಿನ ತೊಗೊಂಬಂದಿದ್ರು. ಹಾಗೆ ತಮ್ಮ ಅಮೃತ ಬೆಂಗಳೂರಿಂದ ಬಂದ್ರಲ್ಲ, ಅವರು ಕೂಡ ಕಾಲ್ಸೇನೆನ ಅವಳಿಗೆ ತಂದಿದ್ರು. ಅವರವರ ಅನುಕೂಲತೆ. ಮೊದಲಿಗೆ ಸೀರೆನೇ ಮಾಡಬೇಕು ಅನ್ನೋದೊಂದು ಪದ್ಧತಿ ಇದೆ, ಬಟ್ ಈಗ ಅವಳಿಗೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಅನ್ನೋ ದೃಷ್ಟಿಲಿ ಬಟ್ಟೆ ಒಟ್ಟಿನಲ್ಲಿ ಅವಳಿಗೆ ಸೀರೆ ಟೈಪಲ್ಲೇ ಈಗೆಲ್ಲ ದಾವಣಿ ಲಂಗ ಥರನೇ ನಾವು ತೊಗೊಂಡ್ವಿ. ಅದಾದಮೇಲೆ ಎಲ್ಲನೂ ಅವಳಿಗೆ ಪ್ರತಿಯೊಂದು ತಂದಿದ್ದರಿಂದ ಅದೆಲ್ಲನೂ ಮಾಡಬೇಕು, ಮಾಡಿದರು. ಅದೊಂದು ಶಾಸ್ತ್ರ. ಅದೆಲ್ಲನೂ ಅವಳಿಗೆ ಹಾಕಿ ಮಾಡಿದರು, ಮಾಡಿ ಮುಗಿಸಿದ್ರು. ಅವರು ಮೊದಲಿಗೆ ಅಜ್ಜಿ ಮನೆಯಿಂದ ಇದು ಸೀರೆ ಅಂತೇಳಿ, ಬಟ್ಟೆ ಒಡವೆ ಅಂತೇಳಿ ಮೊದಲಿಗೆ ಈ ಒಂದು ಮಾಡಿದ್ರು. ಅದಾದಮೇಲೆ ಉಳಿದವರೆಲ್ಲರೂ ಕೂಡ ಏನೋ ಅವಳಿಗೆ ಆರತಿ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇದು. ನಮಗೆಲ್ಲನೂ ಅಜ್ಜಿ ಮಾಡಿದರು, ಸೀರೆ ಉಡಿಸಿದ್ದು ನೆನಪಿದೆ ನನಗೆ. ಸೊ ಚೆನ್ನಾಗಿತ್ತು, ಒಂಥರ ಅವಳು ಖುಷಿ ಆಯಿತು. ತುಂಬ ಜನನೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಊಟನೂ ಕೂಡ ತುಂಬ ಚೆನ್ನಾಗಿತ್ತು, ಫಂಕ್ಷನು ಕೂಡ ತುಂಬ ಚೆನ್ನಾಗಿತ್ತು ಅಂತೇಳಿ ಎಲ್ಲ ಹೇಳ್ಕೊಟ್ಟು ಒಂದೇ ಸತಿ ಜನ ಸ್ವಲ್ಪ ಕ್ರೌಡ್ ಆದಂಗೆ ಅನ್ನಿಸ್ತು ಮನೆಯಲ್ಲೇ ಫಂಕ್ಷನ್ ಇಟ್ಕೊಂಡಿದ್ರಿಂದ. ಹಾಗೆ ಬಂದಂಥವ್ರೆಲ್ಲರೂ ಕೂಡ ಸುಮಾರು ಜನ ಕರೆದವರೆಲ್ಲರೂ ಕೂಡ ಆದಷ್ಟು ಬಂದಿದ್ದರು. ಕಳಸದ ಆರತಿಯನ್ನು ಮಾಡಿದರು. ಎಲ್ಲರೂ ಕೂಡ ಅಕ್ಷತೆ ಹಾಕಿ ಕಳಸದ ಒಂದು ಆರತಿಯನ್ನು ಮಾಡಿದರು. ಸೊ ನೋಡ್ತಾ ಹೋಗಿ, ಕೆಲವೊಂದಷ್ಟು ಫೋಟೋಸ್ನ ನಾನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಹೋಗಿ.
ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಗಳ ಹುಡ್ತಟ್ಟಿ ಫಂಕ್ಷನ್. ತುಂಬ ಚೆನ್ನಾಗಿ, ತುಂಬ ನೀಟಾಗಿ, ಅಚ್ಚುಕಟ್ಟಾಗಿ ಆಯಿತು ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.